ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಶಿಷ್ಟ ಕಳ್ಳನೊಬ್ಬ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕೇವಲ ಅರ್ಚಕರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಆಸಾಮಿ ಶುಭ ಕಾರ್ಯ ಇದೆ ಅಂತ ಮನೆಗೆ ಬನ್ನಿ ಅಂತ ತಾನೇ ಕರೆದು ಆಭರಣ ದೋಚುತ್ತಿದ್ದ. ಇಂತಹ ಖತರ್ನಾಕ್ ಕಳ್ಳನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅರ್ಚಕರನ್ನೇ ಟಾರ್ಗೆಟ್ ಮಾಡಿ ಚಿನ್ನ ಎಗರಿಸುತ್ತಿದ್ದ ಆಸಾಮಿ. ಪೂಜೆಗೆ ಮುತ್ತೈದೆಯರು ಬೇಕು ಅಂತ ಆಭರಣ ಗೋಳು. ಹೌದು, ಪೂಜೆ ಪುನಸ್ಕಾರ ಅಂತ ಚಿನ್ನ ಬೆಳ್ಳಿ ಆಭರಣ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗುವ ಮಹಿಳೆಯರು ಒಂದು ಕ್ಷಣ ಯೋಚನೆ ಮಾಡಬೇಕು. ಯಾಕಂದ್ರೆ ನಿಮ್ಮ ಮೈ ಮೇಲೆ ಚಿನ್ನ ಬೆಳ್ಳಿ ಆಭರಣಗಳಿದ್ರೆ ಸಾಕು, ಈ ಆಸಾಮಿ ಅಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾನೆ. ಒಡವೆ ಧರಿಸಿರೋರನ್ನ ಶುಭ ಕಾರ್ಯಕ್ಕೆ ಆಹ್ವಾನ ಕೊಟ್ಟು ಅನಂತರ ತನ್ನ ಕೈಚಳಕ ತೋರಿಸಿ ಮಂಗ ಮಾಡ್ತಾನೆ. ಹೀಗೆ ಮುತ್ತೈದೆಯರಿಗೆ ಬಾಗಿನ ಕೊಡಬೇಕು ಅಂತ ಕರೆಯಿಸಿ ಚಿನ್ನಾಭರಣ ಎಗರಿಸಿದ್ದ ಆಸಾಮಿಯೊಬ್ಬ ರಾಜಾಜಿನಗರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ಪ್ರಕರಣದ ಆರೋಪಿ ಪ್ರವೀಣ್ ಭಟ್ ಅನ್ನೋನು ಅವರ ಅಂಗಡಿಗೆ ಹೋಗಿ ತಮ್ಮ ಅಂಗಡಿಯಲ್ಲಿ ಪೂಜೆ ಕಾರ್ಯಕ್ರಮ ಇದೆ, ಅದಕ್ಕೆ ಅಂದರೆ ಮುತ್ತೈದರನ್ನ ಕಳಿಸ್ಬೇಕು ಅಂತೇಳಿ ಅವ್ರ ಮನೆ ಒಬ್ಬ ಮಹಿಳೆಯರಿಗೆ ಬರಬೇಕು ಅಂತ ಕೇಳಿ ಅವ್ರನ್ನ ಕರ್ಕೊಂಡು ಹೋಗುವಾಗ ರಸ್ತೆ ಮಧ್ಯದಲ್ಲಿ ಇಲ್ಲಿ ಒಂದು ಕಡೆಗೆ ಇಲ್ಲಿ ಆಭರಣ ಅವರ ಮೈ ಮೇಲೆ ಇರ್ತಕ್ಕಂಥ ಇಲ್ಲಿ ಒಡವೆ ಧರಿಸಿ ಬರಬಾರದು ಏರಿಯಾದಲ್ಲಿ ಅದಕ್ಕೆ ಬಿಚ್ಕೊಡಿ ಅಂತೇಳಿ ಒಂದು ಅಂದ ಹಾಗೆ ಈ ಆಸಾಮಿಯ ಹೆಸರು ಪ್ರವೀಣ್ ಭಟ್. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಮೂಲದ ಈತ ಕೆಲ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದ. ಮಾಡೋಕೆ ಕೆಲಸ ಇಲ್ಲದೆ ಇದ್ರೂ ಈತನ ದರ್ಬಾರ್ಗೇನೂ ಕಡಿಮೆ ಇರಲಿಲ್ಲ. ಮೊದಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದ ಈತ ತಾನೊಬ್ಬ ಉದ್ಯಮಿ ಅಂತ ಅರ್ಚಕರನ್ನ ಪರಿಚಯ ಮಾಡಿಕೊಳ್ತಿದ್ದ. ನಂತರ ದೇವಸ್ಥಾನಕ್ಕೆ ಕಾಣಿಕೆ ದೇಣಿಗೆ ರೂಪದಲ್ಲಿ ಸಾವಿರಾರು ರೂಪಾಯಿ ಕೊಡ್ತಿದ್ದ. ಇದಾದ ಬಳಿಕ ನಮ್ಮ ಹೊಸ ಅಂಗಡಿ ಓಪನ್ ಮಾಡ್ತಿದ್ದೇವೆ, ಪೂಜೆ ಮಾಡಬೇಕು, ಪೂಜೆಗೆ ಮುತ್ತೈದೆಯರು ಬೇಕು, ನಿಮ್ಮ ಪತ್ನಿ ಮನೆಯವರನ್ನ ಕಳಿಸಿ ಅಂತಿದ್ದ. ಹೀಗೆ ರಾಜಾಜಿನಗರದ ಪ್ರಸಿದ್ಧ ಮಠದ ಅರ್ಚಕರಿಗೆ ಕೇಳಿದ್ದಾರೆ. ನಂತರ ಅರ್ಚಕರು ತಮ್ಮ ಪತ್ನಿಯನ್ನ ಕಳಿಸೋದಾಗಿ ಹೇಳಿದ್ದಾರೆ. ಪೂಜೆಗೆ ರೆಡಿ ಆಗಿದ್ದ ಅರ್ಚಕರ ಪತ್ನಿಯನ್ನ ಆಟೋದಲ್ಲಿ ಕರೆದೊಯ್ದಿದ್ದ ಆಸಾಮಿ ಆಕೆಯ ಮೈಮೇಲಿದ್ದ ಒಡವೆಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಅಟೆನ್ಷನ್ ಡೈವರ್ಷನ್ ಟೈಪ್ ಮಾಡಿ ಅವ್ರ ಹತ್ರ ಇರ್ತಕ್ಕಂಥ ಒಡವೆಗಳನ್ನು ತೆಗೆದುಕೊಂಡು ಹೋಗುವಂಥ ಎಮ್ಮು ಇರುವಂಥ ಒಬ್ಬ ಆರೋಪಿ ಅಂತ ಗೊತ್ತಾಗಿದೆ. ಈ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿದ ಮೇಲೆ ಒಟ್ಟು ನಮ್ಮಲ್ಲಿ ರಾಜಾಜಿನಗರ, ಹೆಬ್ಬಾಳ, ರಾಮಮೂರ್ತಿ ನಗರ, ಸಿಟಿ ಮಾರ್ಕೆಟ್ ಮತ್ತು CK ಅಚ್ಚುಕಟ್ಟು ಪೊಲೀಸ್ ಠಾಣೆ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದೆ. ಮತ್ತು ಹಿಂದೆ ಈ ಆರೋಪಿ ವಿರುದ್ಧ ಉಪ್ಪಾರಪೇಟೆಯಲ್ಲಿ 2 ಮತ್ತು ಉಡುಪಿಯಲ್ಲಿ 1 ಈ ಥರ 3 ಪ್ರಕರಣಗಳು ಈಗಾಗಲೇ ದಾಖಲಾಗಿತ್ತು ಅಂತ ಗೊತ್ತಾಗಿದೆ. ಸೊ ಈಗಾಗಲೇ ದಾಖಲಾದ ಪ್ರಕರಣಗಳಲ್ಲಿ ಏನು ಬೇಲ್ ಕ್ಯಾನ್ಸಲೇಷನ್ ಪ್ರಕ್ರಿಯೆ ಇದೆ, ಅದನ್ನು ಕೂಡ ಮಾಡಲಿಕ್ಕೆ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಆರೋಪಿ ಪ್ರವೀಣ್ ಭಟ್ ಕೈಚಳಕದಿಂದ ಮೋಸ ಹೋದ ಮಹಿಳೆ ರಾಜಾಜಿನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿ ಆರೋಪಿ ಪ್ರವೀಣ್ ಭಟ್ನನ್ನ ಬಂಧಿಸಿದ್ದಾರೆ. ಪೊಲೀಸರ ತನಿಖೆ ವೇಳೆ ಬೆಂಗಳೂರಿನ 5ಕ್ಕೂ ಹೆಚ್ಚು ದೇವಸ್ಥಾನದ ಅರ್ಚಕರಿಗೆ ಯಾಮಾರಿಸಿರುವುದು ಬೆಳಕಿಗೆ ಬಂದಿದೆ. ಹೆಬ್ಬಾಳ, ರಾಮಮೂರ್ತಿ ನಗರ, ಸಿಟಿ ಮಾರ್ಕೆಟ್, CK ಅಚ್ಚುಕಟ್ಟು ಠಾಣೆಗಳಲ್ಲಿ ಕೇಸ್ ದಾಖಲಾಗಿವೆ. ಸದ್ಯ ಬಂಧಿತನಿಂದ 15 ಲಕ್ಷ ಮೌಲ್ಯದ 116 ಗ್ರಾಂ ಚಿನ್ನ, 409 ಗ್ರಾಂ ಬೆಳ್ಳಿ ಆಭರಣ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.